ರೇವಣ್ಣ ಅವರನ್ನ ಜಡ್ಜ್ ಮುಂದೆ ಹಾಜರುಪಡಿಸಿ ಅವರನ್ನ ವಶಕ್ಕೆ ಪಡೆಯುವಂತ ಪ್ರಯತ್ನ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನ್ಯಾಯಾಧೀಶರ ಎದುರು ಎಚ್.ಡಿ. ರೇವಣ್ಣ ಅವರು ಕಣ್ಣೀರು ಹಾಕಿದ್ರು. ವಿಚಾರಣೆ ವೇಳೆ ಶಾಸಕ ಎಚ್.ಡಿ. ರೇವಣ್ಣ ಅವರು ಬಹಳ ಭಾವುಕರಾಗ್ತಾರೆ, ಕಣ್ಣೀರು ಹಾಕ್ತಾರೆ. ನನಗೆ ಯಾಕೆ ಹೀಗೆ ಮಾಡ್ತಾ ಇದ್ದೀರಿ, ನಾನೇನೂ ಮಾಡಿಲ್ಲ ಅನ್ನುವಂಥ ವಿಚಾರವನ್ನ ಜಡ್ಜ್ ಮುಂದೆ ಅವರು ಹೇಳ್ತಾರೆ. ರಾಜಕೀಯ ಷಡ್ಯಂತ್ರದಿಂದ ನನಗೆ ಹೀಗೆ ಮಾಡ್ತಿದ್ದಾರೆ ಅನ್ನುವಂಥ ಆರೋಪವನ್ನು ಕೂಡ ಅವರು ಮಾಡ್ತಾರೆ. ನಾನು ಯಾರಿಗೂ ಅನ್ಯಾಯ ಮಾಡಿದಂಥವನಲ್ಲ ಅಂತಲೂ ಕೂಡ ರೇವಣ್ಣ ಅವರು ಈ ಸಂದರ್ಭದಲ್ಲಿ ಜಡ್ಜ್ ಮುಂದೆ ಹೇಳ್ತಾರೆ. ರಾಜಕೀಯ ಭವಿಷ್ಯ ಹಾಳು ಮಾಡಿದ್ರಿ ಅಂತಾನೂ ಕೂಡ ರೇವಣ್ಣ ಅವರು ಈ ಸಂದರ್ಭದಲ್ಲಿ ಕಣ್ಣೀರು ಹಾಕಿದ್ರು ಅಂತ ಹೇಳಿ ಗೊತ್ತಾಗ್ತಾ ಇದೆ. ಈ ಸಂದರ್ಭದಲ್ಲಿ ಅಲ್ಲಿದ್ದಂಥ ಅಧಿಕಾರಿಗಳು ರೇವಣ್ಣ ಅವರಿಗೆ ನೀರು ಕೊಟ್ಟು ಸ್ವಲ್ಪ ಸಮಾಧಾನ ಮಾಡಿದ್ರು. ನ್ಯಾಯಾಧೀಶರ ಎದುರು ಹೀಗೆ ಕೆಲ ಪ್ರಸಂಗಗಳು ಏನೇನಾಯಿತು ಅನ್ನುವಂಥದ್ದು ನಮ್ಗೆ ಗೊತ್ತಾಗ್ತಾ ಇರುವಂಥ ಸಂಗತಿ. ಇನ್ಸೈಡ್ ಮಾಹಿತಿಯನ್ನು ನೀವು ನೋಡಬಹುದಾಗಿದೆ. ರಾಜಕೀಯ ಷಡ್ಯಂತ್ರದಿಂದಾಗಿ ನನಗೆ ಹೀಗೆ ಮಾಡ್ತಾ ಇದ್ದಾರೆ, ನಾನು ಯಾರಿಗೂ ಅನ್ಯಾಯ ಮಾಡಿದಂಥವನಲ್ಲ, ನಾನು ಈ ವಿಚಾರದಲ್ಲಿ ಯಾವ ತಪ್ಪನ್ನೂ ಕೂಡ ಮಾಡಿಲ್ಲ ಅಂತ ಎಚ್.ಡಿ. ರೇವಣ್ಣ ಅವರು ಹೇಳ್ತಾ ಹಾಗೆ ಭಾವುಕರಾಗಿ ಬಹಳ ಕಣ್ಣೀರು ಹಾಕಿಬಿಟ್ರು ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ. ಹೌದು, ಭಾಳ ಸಂದರ್ಭದಲ್ಲಿ ರೇವಣ್ಣ ಅವ್ರನ್ನ ನೋಡಿದಂಥ ಸಂದರ್ಭದಲ್ಲಿ ಭಾಳ ಒಂದು ಹಂತಲ್ಲಿ ಅವರ ಕೊಡುವಂಥ ಪ್ರತಿಕ್ರಿಯೆ ಸ್ವಲ್ಪ ಒಲ್ಟು ಅಂತ ಅನಿಸ್ಬೋದು. ಬಟ್ ಓಕೆ, ಎಸ್.ಐ.ಟಿ ಕಸ್ಟಡಿಗೆ ನೀಡುವಂತೆ ಈ ಸಂದರ್ಭದಲ್ಲಿ ನ್ಯಾಯಾಧೀಶ ರವೀಂದ್ರ ಕಟ್ಟಿಮನಿ ಅವರ ಮುಂದೆ ಎಸ್.ಐ.ಟಿ ಟೀಮ್ ಮನವಿಯನ್ನು ಮಾಡಿಕೊಳ್ತು. ಎಸ್.ಐ.ಟಿ ಕಸ್ಟಡಿಗೆ ನೀಡುವಂತೆ ಜಡ್ಜ್ ಎದುರು ಅವರು ಮನವಿಯನ್ನು ಮಾಡಿಕೊಂಡ್ರು ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ. ನ್ಯಾಯಾಧೀಶ ರವೀಂದ್ರ ಕಟ್ಟಿಮನಿ ಅವರ ಮುಂದೆ ಇಂಥದ್ದೊಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇದಕ್ಕೆ ಅವರು ಒಪ್ತಾರಾ ಏನು ಎತ್ತ, ಅಥವಾ ಏನಾದ್ರು ಜುಡಿಷಿಯಲ್ ಕಸ್ಟಡಿ ಕೊಡ್ತಾರಾ ಅನ್ನುವಂಥದ್ದನ್ನು ಕೂಡ ನಾವು ನೋಡಬೇಕಿದೆ. ನ್ಯಾಯಾಧೀಶರಾಗಿರುವಂಥ ರವೀಂದ್ರ ಕಟ್ಟಿಮನಿ ಅವರ ಮುಂದೆ ರೇವಣ್ಣ ಅವರನ್ನ ಸದ್ಯ ಹಾಜರುಪಡಿಸಿರುವಂಥದ್ದು. ಅವರನ್ನು ಎಸ್.ಐ.ಟಿ ವಶಕ್ಕೆ ಕೇಳಲಾಗ್ತಾ ಇದೆ. ಯಾಕಂತಂದರೆ ಈ ಒಂದು 24 ಗಂಟೆ ಆಗಿರ್ಬೋದು ರೇವಣ್ಣ ಅವರನ್ನ ವಶಕ್ಕೆ ಪಡೆದು. ಬಟ್ ಎಸ್.ಐ.ಟಿ ನಿರೀಕ್ಷೆ ಮಾಡಿದಷ್ಟರ ಮಟ್ಟಿಗಿನ ಸಮರ್ಪಕ ಉತ್ತರಗಳು ಅವರ ಪ್ರಶ್ನೆಗಳಿಗೆ ಸಿಕ್ಕಿಲ್ಲ ಅನ್ನುವಂಥದ್ದು ಬಹುಶಃ ಅವ್ರ ವಾದ ಇರಬಹುದು. ರೇವಣ್ಣ ಅವರು ಹೇಗೆ ರೆಸ್ಪಾಂಡ್ ಮಾಡಿದ್ದಾರೆ ಏನು ಎತ್ತ ಅದು ಇನ್ನಷ್ಟೇ ಗೊತ್ತಾಗಬೇಕಾಗಿರುವಂಥ ಸಂಗತಿ. ಬಟ್ ಎಸ್.ಐ.ಟಿ ನಿರೀಕ್ಷೆ ಮಾಡಿದಷ್ಟರ ಮಟ್ಟಿಗೆ ಇಲ್ಲಿ ರೇವಣ್ಣ ಅವರು ಉತ್ತರ ಸಿಕ್ಕಿಲ್ಲ ಅಂತಲೂ ಕೂಡ ನಾವು ಕೇಳ್ಪಡ್ತಾ ಇದ್ದೀವಿ. ಭಾಳಷ್ಟು ಪ್ರಕರಣಗಳಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿನ ಪ್ರಶ್ನೆಗಳನ್ನ ಎದುರಿಸುವಂಥ ಸಂದರ್ಭದಲ್ಲಿ ನಾನು ಮಾಡಿಲ್ಲ, ಯಾವ ಕಿಡ್ನ್ಯಾಪನ್ನು ನಾನು ಮಾಡಿಸಿಲ್ಲ ಅನ್ನೋದನ್ನು ಹೇಳ್ತಾ ಇದ್ರೆ ಹೊರತು ಉಳಿದಂಥದ್ದನ್ನು ಯಾವುದೂ ಕೂಡ ಅವರು ಬಾಯಿ ಬಿಡ್ತಿಲ್ಲ ಅಂತ ಗೊತ್ತಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಎಚ್.ಡಿ. ರೇವಣ್ಣ ಭವಿಷ್ಯ ನಿರ್ಧಾರವಾಗುತ್ತೆ. ಎಚ್.ಡಿ. ರೇವಣ್ಣಗೆ ಜೈಲಾಗುತ್ತಾ ಅಥವಾ ಎಸ್.ಐ.ಟಿ ಕಸ್ಟಡಿಗೆ ಒಪ್ಪಿಸ್ತಾರಾ ಅನ್ನೋದು ಗೊತ್ತಾಗುತ್ತೆ. ಇದೇನು ಕೆಲ ಕ್ಷಣಗಳಲ್ಲಿ ಕಿಡ್ನಾಪ್ ಕೇಸ್ನಲ್ಲಿ ಎಚ್.ಡಿ. ರೇವಣ್ಣಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಇನ್ನೇನು ಕೆಲ ಕ್ಷಣಗಳಲ್ಲಿ ನ್ಯಾಯಾಧೀಶರಿಂದ ಆದೇಶ ಹೊರಬೀಳುತ್ತೆ. ಕೋರಮಂಗಲದ ಜಡ್ಜ್ ನಿವಾಸದಲ್ಲಿರುವಂತಹ ರೇವಣ್ಣ ಎನ್ಜಿಎವಿಯಲ್ಲಿರುವಂತಹ ಜಡ್ಜ್ ನಿವಾಸ 5 ದಿನ ಕಸ್ಟಡಿಗೆ ನೀಡುವಂತೆ ಮನವಿಯನ್ನ ಮಾಡಿದ್ದಾರೆ ಎಸ್.ಐ.ಟಿ ಅಧಿಕಾರಿಗಳು. ನ್ಯಾಯಾಧೀಶ ರವೀಂದ್ರ ಕಟ್ಟಿಮನಿಗೆ ಎಸ್.ಐ.ಟಿ ಮನವಿಯನ್ನ ಮಾಡಿದ್ದಾರೆ. 5 ದಿನ ನಮ್ಮ ಕಸ್ಟಡಿಗೆ ಕೊಡಿ ಅನ್ನೋದಾಗಿ ಎಸ್.ಐ.ಟಿ ಮನವಿಯನ್ನ ಮಾಡಿಕೊಂಡಿದೆ. ಆದ್ರೆ ಏನ್ ಮಾಡ್ತಾರೆ, ಆದೇಶ ಏನಾಗಿರುತ್ತೆ ಅನ್ನುವಂಥದ್ದು ಇದೀಗ ಇರುವಂತಹ ಕುತೂಹಲ. ನ್ಯಾಯಾಧೀಶರಿಂದ ಆದೇಶ ಏನ್ ಹೊರಬರುತ್ತೆ ಅಂತ ಕೋರಮಂಗಲದ ಜಡ್ಜ್ ನಿವಾಸದಲ್ಲಿ ರೇವಣ್ಣ ಇದ್ದಾರೆ.